ಶಾಸಕರು ಎದ್ದು ನಿಂತು ಕೇಂದ್ರ ಸರ್ಕಾರದ ಮೇಲೆ ದೂಷಣೆ ಮಾಡುವಂಥದ್ದು. ಕೇಂದ್ರ ಸರ್ಕಾರ ಇವತ್ತು ನಮಗೆ ಬರಬೇಕಾಗಿರುವಂತಹ ತೆರಿಗೆ ಪಾಲನ್ನ ಕೊಡದೇ ಇರೋ ಕಾರಣ ನಾವಿವತ್ತು ಸಾಲವನ್ನ ಮಾಡಿದೀವಿ ಅಂತ 10 ವಿರೋಧ ಪಕ್ಷದ ಶಾಸಕರು ಇವತ್ತು ತಿಳಿಸಿದ್ದಾರೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಒಳಗಡೆ ಇದ್ದೀವಿ, ಆದ್ರೆ ನಾವು ಸಾಲ ಮಾಡಿರುವಂತದ್ದು ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿರುವಂತಹ ತೆರಿಗೆ ಪಾಲ್ ಬಂದಿಲ್ಲ ಅಂತ ಹೇಳಿ. ಕೇಂದ್ರ ಸರ್ಕಾರದ SGST ಏನು ನಮ್ಮ ಸರ್ಕಾರ ಕಲೆಕ್ಟ್ ಮಾಡುವಂತ SGST, ಸರ್ಕಾರ ಕಲೆಕ್ಟ್ ಮಾಡುವಂತ ಸೆಸ್ ಜೊತೆಗೆ 63,000 ಕೋಟಿಯನ್ನ ಕೇಂದ್ರ ತೆರಿಗೆ ಪಾಲು ಟ್ಯಾಕ್ಸ್ ಡೆವಲ್ಯೂಷನ್ ನಾರ್ಮ್ಸ್ ಪ್ರಕಾರ ಏನಿದೆ ಆ ಕೇಂದ್ರದ ತೆರಿಗೆ ಪಾಲನ್ನ 63,000 ಕೋಟಿಯನ್ನ ಕೇಂದ್ರ ಇವತ್ತು ಕೊಟ್ಟಿದೆ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಇವತ್ತು ಗ್ರಾಂಟ್ ಇನ್ ಏಡ್ ಅದೊಂದು 17,000 ಕೋಟಿ ನಮಗೆ ವಾಪಸ್ಸು ಗ್ರಾಂಟ್ ಇನ್ ಏಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೋಸ್ಕರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ನಾವು ಕಟ್ಟುವಂತ ತೆರಿಗೆಯಲ್ಲಿ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಟ್ಯಾಕ್ಸ್ ಆಗ್ಬೋದು, ನಾನ್ ಕಾರ್ಪೊರೇಟ್ ಟ್ಯಾಕ್ಸ್ ಆಗ್ಬೋದು, CGST ಆಗ್ಬೋದು. ಇಷ್ಟರಲ್ಲೂ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೂ ಸಹ ಬೇಕಾದಷ್ಟು ಯೋಜನೆಗಳನ್ನ ಕೊಡುತ್ತೆ. ಕೆಲವೊಂದು ಯೋಜನೆಗಳನ್ನ ತಿಳಿಸಬೇಕಾದ್ರೆ ನೇರ ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಿಟ್ಟು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ನೇರ ನಮ್ಮ ರಾಜ್ಯದ 2.12 ಕೋಟಿ ನಮ್ಮ ಜನಸಂಖ್ಯೆಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ನೇರವಾಗಿ ಮರುಪಾವತಿಯನ್ನ ಮಾಡ್ತಾ ಇದ್ದಾರೆ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಏನು 5 kg ಅಕ್ಕಿಯನ್ನ ಕೇಂದ್ರ ಸರ್ಕಾರ ಕೊಡ್ತಿರುವಂತ ಅಕ್ಕಿ 4,2,00,000 ಜನಸಂಖ್ಯೆಗೆ ಈ 5 kg ಅಕ್ಕಿಗೆ ಕೇಂದ್ರ ಸರ್ಕಾರ ಅದರ ಹೊಣೆಯನ್ನ ಹೊತ್ತಿರುವಂತದ್ದು. ಪ್ರಧಾನ ಮಂತ್ರಿ ಜೀವನ್ ಬಿಮಾ ಯೋಜನೆ ಅಡಿಯಲ್ಲಿ 1.67 ಕೋಟಿ ನಮ್ಮ ರಾಜ್ಯದ ಜನಸಂಖ್ಯೆ ಎನ್ರೋಲ್ಮೆಂಟ್ ಆಗಿರುವಂತದ್ದು. ಪ್ರಧಾನ ಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಅಡಿಯಲ್ಲಿ 2.6 ಕೋಟಿ ಜನ ನಮ್ಮ ರಾಜ್ಯದ ಜನ ಅಲ್ಲಿ ಎನ್ರೋಲ್ಮೆಂಟ್ ಆಗಿರುವಂತದ್ದು. ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ 3,39,000 ಕೋಟಿಯನ್ನ ರಾಜ್ಯದ MSMEಗಳಿಗೆ, ರಾಜ್ಯದ ಇಂಡಸ್ಟ್ರೀಸ್ಗೆ ಕೊಟ್ಟಿರುವಂತದ್ದು. ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಅಡಿಯಲ್ಲಿ 6.14 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲವನ್ನ ಕೊಟ್ಟಿರುವಂತದ್ದು. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 55 ಲಕ್ಷ ಜನ ರೈತರಿಗೆ ವಾರ್ಷಿಕ 6,000 ರೂಪಾಯಿ ಕೊಡ್ತಿರುವಂತದ್ದು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ 32 ಲಕ್ಷ ರೈತರಿಗೆ ಸಾಲ ಕೊಡ್ತಿರುವಂತದ್ದು. ಆಯುಷ್ಮಾನ್ ಕಾರ್ಡ್ ಅಡಿಯಲ್ಲಿ 2 ಕೋಟಿಗೂ ಅಧಿಕ ಕನ್ನಡಿಗರಿಗೆ ಇವತ್ತು ವಿಶ್ವದ ಅತಿ ದೊಡ್ಡ ಇನ್ಶೂರೆನ್ಸ್ ಸ್ಕೀಮ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ 5 ಲಕ್ಷ ರೂಪಾಯಿ ಕೊಡ್ತಿರುವಂತದ್ದು. ಜನೌಷಧಿ ಕೇಂದ್ರಗಳಲ್ಲಿ 1,610 ಜನೌಷಧಿ ಕೇಂದ್ರಗಳಲ್ಲಿ ಕಡಿಮೆ ದರದಲ್ಲಿ ಜನರಿಕ್ ಮೆಡಿಸಿನ್ ಅನ್ನ ಕೊಡ್ತಿರುವಂತದ್ದು. ಈ ಎಲ್ಲ ಕೆಲಸಗಳನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಿರುವಂತದ್ದು. ರಾಜ್ಯ ಸರ್ಕಾರ ಏನು ಅವರ ಗ್ಯಾರಂಟಿಗಳು ಕೊಡೋದು ಬಿಟ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಏನ್ ಮಾಡಿದ್ದಾರೆ? ಹೋಗ್ಲಿ, ಹೆಚ್ಚಿನ ತೆರಿಗೆಯನ್ನ ಪಡೀಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತು ನಾನಾ ಯೋಜನೆಗಳನ್ನ ರೂಪಿಸಿದೆ. ಮೊನ್ನೆ ಫೆಬ್ರವರಿ 1ನೇ ತಾರೀಕು ಬಂಡಿಸಂತ ಬಜೆಟ್ ಬಗ್ಗೆ ಗೌರವಾನ್ವಿತ ಸದಸ್ಯರು ಈಗ ತಾನೇ ರಿಜ್ವಾನ್ ಅಣ್ಣವ್ರು ಹೇಳಿದ್ರು. ಇದರಲ್ಲಿ 64,430 ಕೋಟಿಯನ್ನ 14 ಟಾರ್ಗೆಟ್ ಸೆಕ್ಟರ್ಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಕೇಂದ್ರ ಸರ್ಕಾರ ಇಟ್ಟಿರುವಂತದ್ದು. ಈ 14 ಸೆಕ್ಟರ್ ಯಾವುದು? ಡಿಜಿಟಲ್ ಅಂಡ್ ಟೆಕ್ ಕೋರ್ ಅಲ್ಲಿ ಲಾರ್ಜ್ ಸ್ಕೇಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಮೊಬೈಲ್ ಇಂಡಸ್ಟ್ರಿಗೆ 40,951 ಕೋಟಿ, ಟೆಲಿಕಾಂ ಅಂಡ್ ನೆಟ್ವರ್ಕಿಂಗ್ ಇಂಡಸ್ಟ್ರಿಗೆ 12,195 ಕೋಟಿ, IT ಅಂಡ್ ಹಾರ್ಡ್ವೇರ್ ಇಂಡಸ್ಟ್ರಿಗೆ 7,350 ಕೋಟಿ, ಆಟೋಮೊಬೈಲ್ ಅಂಡ್ ಆಟೋ ಕಾಂಪೊನೆಂಟ್ಸ್ ಈ ಒಂದು ಇಂಡಸ್ಟ್ರೀಸ್ಗೆ 25,938 ಕೋಟಿ, ಸ್ಪೆಷಾಲಿಟಿ ಸ್ಟೀಲ್ ಇಂಡಸ್ಟ್ರಿಗೆ 6,322 ಕೋಟಿ, ಸೋಲಾರ್ PV ಮಾಡ್ಯೂಲ್ಸ್ಗೆ 24,000 ಕೋಟಿ, ACC ಬ್ಯಾಟರಿ ಯೂನಿಟ್ಗಳಿಗೆ 18,100 ಕೋಟಿ, ಡ್ರೋನ್ ಅಂಡ್ ಕಾಂಪೊನೆಂಟ್ಸ್ಗೆ 120 ಕೋಟಿ, ಫುಡ್ ಪ್ರೊಸೆಸಿಂಗ್ಗೆ 10,900 ಕೋಟಿ, ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ 10,683 ಕೋಟಿ, ಫಾರ್ಮಾ APIಸ್ಗೆ 6,940 ಕೋಟಿ, ಬಲ್ಕ್ ಡ್ರಗ್ಸ್ಗೆ 6,940 ಕೋಟಿ, ವೈಟ್ ಗೂಡ್ಸ್ಗೆ 6,238 ಕೋಟಿ, ಮೆಡಿಕಲ್ ಡಿವೈಸಸ್ಗೆ 3,420 ಕೋಟಿ. ಈ ರೀತಿ 14 ಟಾರ್ಗೆಟೆಡ್ ಸೆಕ್ಟರ್ಸಿನ ಅಭಿವೃದ್ಧಿಗೋಸ್ಕರ ಕೇಂದ್ರ ಸರ್ಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವರ್ತ್ 64,430 crores ಅನ್ನ ಮೀಸಲಿಟ್ಟಿದ್ದಾರೆ. ನಾನು ರಾಜ್ಯ ಸರ್ಕಾರವನ್ನ ಕಳೆದ 3 ವರ್ಷಗಳಿಂದ 3 ಬಜೆಟ್, ಈ ಬಾರಿ 4ನೇ ಬಜೆಟ್ ಮಂಡಿಸಿದ್ದಾರೆ. ನಮ್ಮ ರಾಜ್ಯದ IT ತೆರಿಗೆ ಹೆಚ್ಚಾಗ್ಲಿಕ್ಕೆ, ನಮ್ಮ ರಾಜ್ಯದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಹೆಚ್ಚಾಗ್ಲಿಕ್ಕೆ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅನ್ನೋ ಪ್ರಶ್ನೆಯನ್ನ ನಾನು ಕೇಳಲು ಬಯಸ್ತೀನಿ. ಇವಾಗ ತಾನೇ ರಿಜ್ವಾನ್ ಅವರು ಹೇಳಿದ್ರು, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಆಡಳಿತದ ಮೇಲೆ FDI ಏನು 2019ರಿಂದ ಇವತ್ತು 2026ವರೆಗೂ ಅತಿ ಹೆಚ್ಚು FDI ನಮಗೆ ಬಂದಿದೆ, ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಕೊಡುಗೆ ಅಂತ ಹೇಳಿ
ಗೌರವಾನ್ವಿತ ರಿಜ್ವಾನ್ ಅಣ್ಣವ್ರು ಹೇಳಿದ್ರು. ನಾನು ಕೇಳಕ್ ಇಚ್ಛೆ ಪಡ್ತೀನಿ, FDI ಅನ್ನ 2016ರಲ್ಲಿ ತಂದಿದ್ದು ನಮ್ಮ ಕೇಂದ್ರ ಸರ್ಕಾರ. ಇವತ್ತು ನಮ್ಮ ರಾಜ್ಯದ ಬಜೆಟ್ 1 ಲಕ್ಷ ಕೋಟಿ ಇದ್ದಂತ ಬಜೆಟ್ ಇವತ್ತು 4.5 ಲಕ್ಷ ಕೋಟಿ ಆಗಿದೆ ಅಂದ್ರೆ ಅದಕ್ಕೆ ನೇರವಾಗಿ ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಕಾರಣ. 2016ನೇ ಇಸ್ವಿಯಲ್ಲಿ ಬಂದಂತ FDI ನಂತರ ಸರ್ವಿಸ್ ಸೆಕ್ಟರ್ ಇವತ್ತು ಏನಾಗಿದೆ, ಸರ್ವಿಸ್ ಸೆಕ್ಟರ್ ಗ್ರೋತ್ ಬಗ್ಗೆನೂ ಮಾತಾಡಿದ್ರು. ನಮ್ಮ ರಾಜ್ಯದಲ್ಲಿ 69.87% ಸರ್ವಿಸ್ ಸೆಕ್ಟರಿನ GSDP ಇರುವಂತದ್ದು. ಸೆಕೆಂಡರಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ವತಿಯಿಂದ 18.71% ಮತ್ತು ಅಗ್ರಿಕಲ್ಚರ್ ಅಥವಾ ಕೃಷಿಯಿಂದ 11.43% ಸೆಕ್ಟರ್ ಇರುವಂತದ್ದು. 70% ಕೊಡ್ತಿರುವಂತ IT-BT ಇಂಡಸ್ಟ್ರಿಗೆ ನ್ಯೂ IT ಪಾಲಿಸಿ ಅಂತ ಹೇಳಿ ಸರ್ಕಾರ ಬಂದ ನಂತರ ಮಾಡಿದ್ದಾರೆ. IT ಪಾಲಿಸಿ 25 to 30. ಈ IT ಪಾಲಿಸಿಯಲ್ಲಿ ಏನ್ ಮಾಡಿದ್ದಾರೆ ಅಂತ ನೋಡಿದ್ರೆ ರಾಜ್ಯ ಸರ್ಕಾರ ಕೇವಲ 967 ಕೋಟಿ ಅಂದ್ರೆ ರಾಜ್ಯದಲ್ಲಿ 22,000 GSDP 32 ಲಕ್ಷ ಕೋಟಿಯಲ್ಲಿ 22 ಲಕ್ಷ ಕೋಟಿ ಆದಾಯ ವ್ಯಾಪಾರ ವಹಿವಾಟು ನಡೆಸುವಂತ IT ಸೆಕ್ಟರ್ಗೆ 5 ವರ್ಷದಲ್ಲಿ ಕೇವಲ ಯೋಜನೆಗೆ ಇಟ್ಟಿರುವಂತದ್ದು ಕ್ಯಾಪಿಟಲ್ ಔಟ್ಲೇ ಬಂದು 967 ಕೋಟಿ. 22,000 ಕೋಟಿ ಆದಾಯ ಇರುವಂತ IT ಸೆಕ್ಟರ್ಗೆ ಏನ್ ಮಾಡಿದ್ದಾರೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಬ್ಲಾಕ್ ಚೈನ್ ಟೆಕ್ನಾಲಜಿ ಆಗ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಆಗ್ಬೋದು, ಸೈಬರ್ ಸೆಕ್ಯೂರಿಟಿ ಆಗ್ಬೋದು, ಗ್ರೀನ್ IT ಮತ್ತು ಫೈನಾನ್ಸ್, ಈ ಸೆಕ್ಟರ್ಗಳಿಗೆ ನಿಜವಾದ ಬೆಂಬಲವನ್ನ ನೀಡ್ತಿರುವಂತದ್ದು ಕೇಂದ್ರ ಸರ್ಕಾರ. ಮೊನ್ನೆ ಹೈದರಾಬಾದ್ನಲ್ಲಿ ಅಲ್ಲಿನ ತೆಲಂಗಾಣದ ಮುಖ್ಯಮಂತ್ರಿಗಳು ಹೇಳಿದ್ರು, ಇವತ್ತು ಹೈದರಾಬಾದ್ನ ಕಂಪೇರ್ ಮಾಡಂಗಿದ್ರೆ ನೀವು ಸಿಂಗಪುರ್ ಕಂಪೇರ್ ಮಾಡ್ರಿ, ಬೆಂಗಳೂರು ಕಂಪೇರ್ ಮಾಡಬೇಡ್ರಿ ಅಂತ ಹೇಳಿ ರೇವಂತ್ ರೆಡ್ಡಿ ಅವರು ಈ ಸರ್ಕಾರದ ಪ್ರಶಂಸೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ವ್ಯವಸ್ಥೆಯ ಬಗ್ಗೆ IT-BT ಸೆಕ್ಟರಿನ ಪ್ರಮುಖರಾಗಿರುವಂತಹ ಮೋಹನ್ ದಾಸ್ ಪೈ ಅವರು, ಕಿರಣ್ ಮಜುಮ್ದಾರ್ ಶಾ ಅವರು ಯಾವ ರೀತಿ 3 ವರ್ಷದ ದುರಾಡಳಿತದಿಂದ ಇವತ್ತು ಕಂಪನಿಗಳು ಬೇರೆ ಕಡೆ ನೋಡುವಂತ ಪರಿಸ್ಥಿತಿ ಬಂದಿದೆ. ಡೇಟಾ ಸೆಂಟರ್ಗಳ ಬಗ್ಗೆ ಮೊನ್ನೆ ಮಾತಾಡಿದಾಗಲೂ ತಿಳಿಸಿದ್ದೀನಿ. ನವಿ ಮುಂಬೈ ಇವತ್ತು ಮಹಾರಾಷ್ಟ್ರ 3 ಕಡೆ ಗವರ್ಮೆಂಟ್ ಕಡೆಯಿಂದ ಡೇಟಾ ಸೆಂಟರ್ ಪಾಲಿಸಿ ಸೆಟಪ್ ಮಾಡಿ ನೂತನ ಡೇಟಾ ಸೆಂಟರ್ ಅಡಿಯಲ್ಲಿ ದೇಶದ 43% ಡೇಟಾ ಸೆಂಟರ್ಗಳನ್ನ ಇವತ್ತು ಮಹಾರಾಷ್ಟ್ರದ ನವಿ ಮುಂಬೈ ತಗೊಂಡಿದೆ. ಬೆಂಗಳೂರು ಯಾವ ಸ್ಥಾನದಲ್ಲಿ ಬಂದಿದೆ ಅಂದ್ರೆ ಇವತ್ತು ಡೇಟಾ ಸೆಂಟರ್ಗಳು ಮತ್ತು ಲಾರ್ಜ್ ಡೇಟಾ ಅಲ್ಲಿ 5ನೇ ಸ್ಥಾನಕ್ಕೆ ಬಂದು ಇಳಿದಿರುವಂತಹ ಪರಿಸ್ಥಿತಿ ಇವತ್ತು ಬೆಂಗಳೂರಿಗೆ ಆಗ್ತಾ ಇದೆ. ಹಾಗಾಗಿ ಈ ಸರ್ಕಾರ ಕೇವಲ 967 ಕೋಟಿ ಐಟಿ ಸೆಕ್ಟರ್ಗೆ ಕ್ಯಾಪಿಟಲ್ ಔಟ್ಲೆಗೆ ಇಟ್ಟಿರುವಂತದ್ದು ಬಹಳ ಕಡಿಮೆ ಇಟ್ಟಿರುವಂತದ್ದು. ಇದನ್ನ ಈ ಕೂಡಲೇ ಸರಿ ಮಾಡಿಕೊಂಡು ನಮ್ಮ IT-BT ಸಚಿವರು ಮತ್ತು ಮುಖ್ಯಮಂತ್ರಿಗಳು ಈ ಕೂಡಲೇ IT-BT ಸೆಕ್ಟರ್ಗೆ ಸೂಕ್ತವಾದಂತಹ ನೆರವು ಮತ್ತು ಪಾಲಿಸಿ ಮೇಕಿಂಗ್ ಅನ್ನ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ವಿಶ್ವದ ಮಟ್ಟದಲ್ಲಿ ನಾವು 1ನೇ ಸ್ಥಾನದಲ್ಲಿ ಇದೀವಿ, ಅದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಹೆಚ್ಚಿನ ಕೆಲಸಗಳು ಸಿಗೋ ನಿಟ್ಟಿನಲ್ಲಿ ನಾವು ಕೆಲಸ ನಿರ್ವಹಿಸಬೇಕಾಗುತ್ತೆ. ರಾಜ್ಯ ಸರ್ಕಾರ ಇವತ್ತು ಪ್ರತಿಯೊಂದಕ್ಕೂ ದೇಶದಲ್ಲೇನೆ AI ಪಾಲಿಸಿ ಮೊಟ್ಟ ಮೊದಲನೇದಾಗಿ ತಂದಿರತಕ್ಕಂತ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ರಾಜ್ಯ. ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಣ್ಣ ಅವರ ಸರ್ಕಾರದಲ್ಲಿ AI ಪಾಲಿಸಿ ತಂದಿದ್ದೀವಿ. ಕ್ವಾಂಟಮ್ ಪಾಲಿಸಿ ಕೂಡ ರಾಷ್ಟ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಯಾರು ತಂದಿರಂತಂದ್ರೆ ನಮ್ಮ ಸರ್ಕಾರ ತಂದಿರೋದು. ದೇಶದಲ್ಲೇ ಫಸ್ಟ್ ಕ್ವಾಂಟಮ್ ಕಂಪ್ಯೂಟರ್ ಎಲ್ಲಿ ಸೆಟಪ್ ಆಗ್ತಾ ಇದೆ ಅಂತಂದ್ರೆ ಕರ್ನಾಟಕದಲ್ಲೇ ಸೆಟಪ್ ಆಗ್ತಾ ಇರತಕ್ಕಂಥದ್ದು. ಅದರಿಂದ ಎಲ್ಲಾ ರೀತಿಯಾಗಿ ಐಟಿಗೆ ಏನ್ ಪ್ರೋತ್ಸಾಹ ಕೊಡಬೇಕು, ಮುಂದಿನ ವರ್ಷ ಏನ್ ಮಾಡಬೇಕು, ಅವೆಲ್ಲದರಲ್ಲಿ ಕೂಡ ಅಗ್ರಸ್ಥಾನದಲ್ಲಿ ಯಾವ್ದಾದ್ರೂ ರಾಜ್ಯ ನಿಂತಿದ್ರೆ ಅದು ಕರ್ನಾಟಕ ರಾಜ್ಯ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೋಬೇಕು ನಾವು. ಅಣ್ಣ ಒಂದ್ ನಿಮಿಷ, ನೀವು ತಿಳಿಸ್ತಾ ಇರೋಂತ ಪ್ರಕಾರ IT ಪಾಲಿಸಿಯನ್ನ 25 to 30 ಮುಂದುವರಿಸಿ ಬಜೆಟ್ ಕಳೆದ ನೀವು ಕಿಯಾನಿಕ್ಸ್ ನ ಅಧ್ಯಕ್ಷರಾಗಿ ನಾನು ಕೇಳ್ಕೊಳ್ಳುವಂಥದ್ದು IT-BT is supporting about 70% of our GSDP. ಅಂದ್ರೆ ನೀವು 32 ಲಕ್ಷ ಕೋಟಿಯಲ್ಲಿ 22 ಲಕ್ಷ ಕೋಟಿ IT-BT ವ್ಯವಹಾರದಲ್ಲಿ ಆಗುತ್ತೆ. ನಮ್ಮ ರಾಜ್ಯದ ಕಡೆಯಿಂದ ಏನ್ ಇನ್ಸೆಂಟಿವ್ ಕೊಡ್ತಾ ಇದೀವಿ? ಅಲ್ಲ, ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ನಾನು. ನೀವು ಹೇಳಿರೋದಕ್ಕೆ ನಾನು ಮುಗಿಸ್ತೀನಿ. ಇಲ್ಲ, ನಾನು ಕ್ಯಾಪಿಟಲ್ ಔಟ್ಲೇ ನೀವು 5 ಇಯರ್ಸ್ಗೆ ನಿಮ್ಮ IT ಪಾಲಿಸಿಯನ್ನ ಓದಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಆಗ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, ಎಲ್ಲದಕ್ಕೂ ಸೇರಿ ನೀವು ಕ್ಯಾಪಿಟಲ್ ಔಟ್ಲೇ ಎಷ್ಟಿಟ್ಟಿದ್ದೀರಾ?
ಸನ್ಮಾನ್ಯ ಸಭಾಧ್ಯಕ್ಷರೇ, 967 crores ಅನ್ನ 5 ವರ್ಷಕ್ಕೆ ಅವ್ರು ನೀಡಿಲ್ಲ. ಮಾತಾಡ್ಲಿಲ್ಲ. Let him finish. ಸಭಾಧ್ಯಕ್ಷರೇ, ಅಲ್ಲ ಚರ್ಚೆ ಮಾಡಿ ಚರ್ಚೆ ಆಗುದಿಲ್ಲ. ಲೇಟರ್ ಅಲ್ಲ ಅವ್ರು ನನ್ಗೆ ಹೇಳಿದ್ದಾರೆ ನೀವು ನಾಳೆ ಮಾತಾಡೋಕೆ ಮಾತಾಡಿ. ಜಸ್ಟ್ ಆನ್ಸರ್. ಈಗ ಬೆಂಗಳೂರಿನ ವಿಶೇಷತೆ ಇನ್ಸೆಂಟಿವ್ ಕೊಡಂತದ್ದಾಗಿರ್ಬೋದು ಅಥವಾ ಬೇರೆ ಬೇರೆಯವರಿಗೆ ₹1 ಜಮೀನ್ ಕೊಡಂತದ್ದಲ್ಲ. ನಮ್ಮಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲ ಏನಿದೆ ಅದೇ ಕರ್ನಾಟಕದ ಬೆಂಗಳೂರಿನ ವಿಶೇಷತೆ. ಮಾನವ ಸಂಪನ್ಮೂಲ ಬಗ್ಗೆ ಬರ್ತೀರಾ ನೀವು? ಇಲ್ಲ ಪಾಲಿಸಿ ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ದಯವಿಟ್ಟು ಡೈವರ್ಟ್ ಮಾಡಬೇಡಿ ಇಶ್ಯೂನ. ಮಾನವ ಸಂಪನ್ಮೂಲ ನಮ್ಮಲ್ಲಿ ಇರುವಂತದ್ದು ಅದೇ ಬೆಂಗಳೂರಿನಲ್ಲಿ, ಬರೀ ಬೆಂಗಳೂರು ಒಂದು ನಗರದಲ್ಲಿ ದಯವಿಟ್ಟು ಇದು ನಾನು ಮಾತಾಡ್ತಾ ಇರೋದಕ್ಕೆ ಸಂಬಂಧನೇ ಇಲ್ಲ. ಇದು ನಮ್ಮ ವಿಶೇಷತೆ. ನಾನ್ ಮಾತಾಡ್ತಾ ಇರೋಂಥದ್ರ ಬಗ್ಗೆ ಮಾನವ ಸಂಪನ್ಮೂಲ ಮಾತಾಡಲೇ ಇಲ್ಲ. ಕಾಂಗ್ರೆಸ್ ಮಾಡಿರೋದು ಬಿಜೆಪಿ ಮಾಡಿರೋದು ಅಲ್ಲ. ಧೀರಜ್, ನೀವು ಅವ್ರಿಗೆ ಏನಾದ್ರೆ ಅವ್ರ ಹತ್ರ ನಿಮ್ಗೆ ಏನಾದ್ರು ಹೇಳ್ತಾರೆ. ಯು ಗೋ ಆನ್ ದಿ ಬಜೆಟ್. ಎಸ್ ಸರ್, ಆನ್ ದ ಬಜೆಟ್. ITIS ಪಾಲಿಸಿಯನ್ನ ITBT ಸೆಕ್ಟರ್ಗೆ ನಾನು ಮತ್ತೆ ಹೇಳ್ತಾ ಇರೋಂಥದ್ದು. ಶರತ್ ಅಣ್ಣವರು ಕಿಯಾನಿಕ್ಸ್ ನ ಅಧ್ಯಕ್ಷರಿದ್ದಾರೆ, ಗೌರವಾನ್ವಿತ ಪ್ರಿಯಾಂಕ್ ಖರ್ಗೆ ಅವರು ITBT ಮಿನಿಸ್ಟರ್ ಇದ್ದಾರೆ. ನಾನು ಹೇಳ್ತಿರೋಂಥದ್ದು ಕ್ಯಾಪಿಟಲ್ ಔಟ್ಲೆ ಬೆನಿಫಿಟ್ಸ್ ಅನ್ನ ಏನ್ ಕೊಡ್ತಾ ಇದ್ದಾರೆ ಬೇರೆ ರಾಜ್ಯಗಳು. ತೆಲಂಗಾಣ IT ಪಾಲಿಸಿ 2023 to 28 ಮಾಡಿದ್ದಾರೆ. ನಮ್ಮ ಮಹಾರಾಷ್ಟ್ರ ಅವರು ಸಹ 2024 ಅಲ್ಲಿ IT ಪಾಲಿಸಿಯನ್ನ ಮಾಡಿದ್ದಾರೆ. IT ಪಾಲಿಸಿ ನಮ್ಮ ರಾಜ್ಯ ಮಾಡಿರುವಂತದ್ದು ಕಾಂಪಿಟೇಟಿವ್ಲಿ ಬೇರೆ ಸ್ಟೇಟ್ಸ್ ಅನ್ನ, ಎಸ್ಪೆಷಲಿ ಹೈದರಾಬಾದ್, ಚೆನ್ನೈ ಮತ್ತು ಮುಂಬೈ, ಇದನ್ನ ಬೀಟ್ ಮಾಡಲಿಕ್ಕೆ ಕೇವಲ 967 ಕೋಟಿ 5 ವರ್ಷಕ್ಕೆ ITBTಗೆ ಮೀಸಲಿಟ್ಟಿರುವಂತದ್ರ ಬಗ್ಗೆ ನಾನು ಮಾತಾಡ್ತಿರುವಂತದ್ದು. ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಬೇಡಿಕೆಯನ್ನ ಇಡ್ತಿರುವಂತದ್ದು ಸಭಾಧ್ಯಕ್ಷರೇ. ಇದ್ರ ಜೊತೆಗೆ ಬಜೆಟಿನ ಬಗ್ಗೆ ನಿನ್ನೆನೂ ಸಹ ಎಲ್ಲ ಕಡೆ ಹೇಳಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಈಗ ಇನ್ನೂ ಹೆಚ್ಚಿನ ಉದ್ಯೋಗಾವಕಾಶಗಳು ಸಿಗಬೇಕು. ಈಗಾಗಲೇ ಯುವ ನಿಧಿ ಯೋಜನೆ ಬಗ್ಗೆ ಈ ಬಜೆಟ್ ಅಲ್ಲಿ ಆಲ್ಮೋಸ್ಟ್ ಯುವ ನಿಧಿ ಯೋಜನೆನ ಕೈ ಬಿಟ್ಟಿರುವಂತ ಲೆಕ್ಕಕ್ಕೆ ಯಾವುದೇ ರೀತಿಯಾದಂತ ಯುವ ನಿಧಿಗೆ ಯಾವ ಅನುದಾನ ಮೀಸಲಿಟ್ಟಿಲ್ಲ. ರಾಜ್ಯದ ಯುವಕರಲ್ಲಿ ನಾನು ಈ ಸರ್ಕಾರವನ್ನ ಕೇಳ್ಕೊಳ್ಳುವಂಥದ್ದು, ಮೊದಲನೇ ಬಾರಿ ರಾಜ್ಯದ ಇತಿಹಾಸದಲ್ಲಿ ನಿರುದ್ಯೋಗಿ ಭತ್ಯವನ್ನ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕೊಡ್ತು. ನಿರುದ್ಯೋಗಿ ಭತ್ಯವನ್ನ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? ಕಳೆದ 3 ವರ್ಷದಲ್ಲಿ 3,08,267 ಯುವಕ ಯುವತಿಯರಿಗೆ ನಾವು ನಿರುದ್ಯೋಗಿ ಭತ್ಯವನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ತಮ್ಮ ಬಜೆಟ್ ಪುಸ್ತಕದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಿಳಿಸಿರುವಂತ. ಇದಕ್ಕೆ 914 ಕೋಟಿ ವೆಚ್ಚ ಆಗಿದೆ ಅಂತ ಹೇಳಿದ್ದಾರೆ. ಇವರ ಉದ್ದೇಶ ಇದ್ದಂಥದ್ದೇನು? 180 ದಿನದೊಳಗಡೆ ಈ ನಿರುದ್ಯೋಗಿ ಯುವಕ ಯುವತಿಯರಿಗೆ ಕೆಲಸವನ್ನ ಕೊಡಿಸಬೇಕು, ಟ್ರೈನಿಂಗ್ ಅನ್ನ ಕೊಡಬೇಕು ಅಂತ ಈ ಯುವ ನಿಧಿ ಯೋಜನೆಯ ಮೂಲ ಉದ್ದೇಶ. ಇದುವರೆಗೂ ಎಷ್ಟು ಜನಕ್ಕೆ ಕೆಲಸವನ್ನ ಕೊಟ್ಟಿದ್ದಾರೆ ಅಂತ ಬಜೆಟ್ ಪುಸ್ತಕದಲ್ಲೇ ಹೇಳಿದ್ದಾರೆ. 180 ದಿನಕ್ಕೆ ಟ್ರೈನಿಂಗ್ಗೆ ಇಷ್ಟು ಡೇಟಾಬೇಸ್ ಇದೆ ಇವ್ರ ಹತ್ರ. ಡಿಗ್ರಿ ಓದಿಂತ ಯುವಕರು ₹3,000 ತಗೊಂತಾ ಇದ್ದಾರೆ, ಡಿಪ್ಲೊಮಾ ಓದಿರುವಂತವ್ರು ₹1,500 ಭತ್ಯವನ್ನ ತಗೊಂತಾ ಇದ್ದಾರೆ. ಇಷ್ಟು ಜನ ಯುವಕರು, 3,08,000 ಯುವಕರಲ್ಲಿ ಎಷ್ಟು ಜನಕ್ಕೆ ಕೆಲಸವನ್ನ ಕೊಡಿಸಿದೆ ಸರ್ಕಾರ? ಅದನ್ನ ನೋಡಿದ್ರೆ ಇದೇ ಬಜೆಟ್ ಪುಸ್ತಕದಲ್ಲಿ ಹೇಳ್ತಾರೆ, ಉದ್ಯೋಗ ಮೇಳಗಳನ್ನ ಆಯೋಜಿಸಿ 1.1 ಲಕ್ಷ ಕೋಟಿ ಯುವಕರನ್ನ ಭಾಗವಹಿಸಿ ಕೇವಲ 19,863 ಯುವಕರಿಗೆ ನಾವು ಕೆಲಸವನ್ನ ಕೊಡಿಸಿದೀವಿ ಅಂತ ಹೇಳಿ ಇದೇ ಬಜೆಟ್ ಪುಸ್ತಕದಲ್ಲಿ ಹೇಳಿರುವಂಥದ್ದು. 3,08,000 ನಿರುದ್ಯೋಗಿ ಭತ್ಯ ಪಡಿತಿರುವಂತ ಯುವಕರಿಗೆ ಕೆಲಸ ಕೊಡಿಸ್ಲಿಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಇದೆ, ಯೂತ್ ಎಂಪವರ್ಮೆಂಟ್ ಇದೆ, ಐಟಿ ಸೆಕ್ಟರ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್ ಇದೆ, ಇಷ್ಟು ಪ್ಲಸ್ ಕಾರ್ಮಿಕ ಇಲಾಖೆ ಇದೆ. ಇಷ್ಟು ಸೆಕ್ಟರ್ಗಳಿದ್ರೂ ಸಹ ಕೇವಲ 19,863 ಯುವಕರಿಗೆ ಇದರಲ್ಲಿ ನಿರುದ್ಯೋಗಿಗಳಿಗೆ ಕೆಲಸವನ್ನ ಕೊಡಿಸಿರುವಂತದ್ದು ಈ ಸರ್ಕಾರದ ಸಾಧನೆ. ಇನ್ನ ಪ್ರೈವೇಟ್ ಕೆಲಸಗಳು ಬಿಟ್ಟು ನಮ್ಮ ಗೌರ್ಮೆಂಟ್ ಕೆಲಸಗಳ ಬಗ್ಗೆ ಈ ಬಜೆಟ್ ಅಲ್ಲೂ ಮತ್ತೆ ಯುವಕರ ಪರವಾಗಿ 56,432 ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಸಭಾಧ್ಯಕ್ಷ, 2014ನೇ ಇಸ್ವಿಯಲ್ಲಿ ನಾನು ಸಹ ಗ್ರಾಜುಯೇಟ್ ಆಗಿದ್ದು. ಅವತ್ತು ನನಗೆ 21 ವರ್ಷ.